ಗುಡ್ ಮಾರ್ನಿಂಗ್ ಎವ್ರಿವನ್, ನಮಸ್ಕಾರ ಅನ್ನೋದಕ್ಕೆ ವೆಲ್ಕಮ್ ಟು ಅನದರ್ ವಿಲಾಗ್. ನಾನು ಆಲ್ಮೋಸ್ಟು 1 ವರ್ಷ ಮೇಲಾಯಿತು ನಾನು ಲಾಸ್ಟ್ ವಿಲಾಗ್ ಮಾಡಿ. ಸೊ ಟುಡೇ ಲೈಕ್ ನೋ ಬಿಗ್ ರೈಡ್ಸ್, ಹೋಗ್ತಾ ಇರೋದು ಆಫೀಸ್ಗೆ. ಸೊ RX ತುಂಬ ಟೈಮ್ ಆಯಿತು, ಎತ್ತಿ ಅಂದ್ಬಿಡು ಅಂತ ಇವಾಗ ಆಫೀಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಇದೆ, ಶಾರ್ಟ್ ಕಟ್ಟಲ್ಲಿ ನುಗ್ಬಿಡೋಣ. ಆಲ್ಮೋಸ್ಟ್ 1 ವರ್ಷ ಮೇಲೆ ಆಗಿತ್ತು ಲಾಕ್ ಮಾಡಿಬಿಟ್ಟು ಎಲ್ಲೂ ರೈಡ್ಸು ಹೋಗಿಲ್ಲ, ಎಲ್ಲೂ ಇಲ್ಲ. ಅದನ್ನು ಒಂದು ಕಪಲ್ ಆಫ್ ವೀಡಿಯೋಸ್ ಮಾಡಿದ್ದೇನು, ಎಲ್ಲ ತುಂಬ ಟೈಮ್ ಆಯಿತು. ಬಿಕಾಸ್ ದ ಚಾಲೆಂಜ್ ಅಂದರೆ ಲ್ಯಾಪ್ಟಾಪ್ ಇತ್ತು, ಲ್ಯಾಪ್ಟಾಪು ಹೋಗಿತ್ತು. ಹಂಗಾಗಿ ಅದಕ್ಕೆ ತುಂಬ ಟೈಮ್ ಆಯಿತು. ಎಲ್ಲ ಫ್ರೆಂಡ್ಸ್ ಹೇಳ್ತಾ ಇರಲ್ಲ ಬ್ಲಾಗಿಂಗ್ ಮಾಡು, ಏನಕ್ಕೆ ಮಾಡ್ತಾ ಇಲ್ಲ ಅಂತ. ಹಂಗಾಗಿ ಮೇಲೆ ಡೈಲಿ ಮಾಡೋಣ ಅಂತ ಪ್ಲ್ಯಾನ್ಸ್. ಸೊ ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಎಸ್, ಬೈಕ್ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಲೈಕ್ 2001 RX Yamaha 135. ನಾನು ತೊಗೊಂಡಿದ್ದು ಸೆಕೆಂಡ್ ಹ್ಯಾಂಡಲ್. ಐ ಥಿಂಕ್ ಅರೌಂಡ್ 10 years ಆಯಿತಾ, 12 years ಮೇಲೆ ಆಯ್ತು ಅನ್ಸುತ್ತೆ. 12 ಮೇ ಬಿ 15 years ಆಲ್ಸೋ, ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ಒಂದು RX 100 ಇತ್ತು, 86 ಮಾಡಲ್. ಅದು ಡ್ರ್ಯಾಗ್ ರೇಸಲ್ಲಿ ಆ್ಯಕ್ಸಿಡೆಂಟ್ ಆಗಿ ಚಾಸಿ ಎಲ್ಲ ಕಟ್ಟಾಗೋಯ್ತು. ಅದಾದಮೇಲೆ ಇದು ತೊಗೊಂಡಿದ್ದು. ಓಕೆ, ಮೊನ್ನೆ FC ಮಾಡಿಸಿದ್ವಿ. ಆಲ್ಮೋಸ್ಟ್ 1 ತಿಂಗಳಾದಮೇಲೆ FC ಕಾರ್ಡ್ ಬಂತು, ಕಾರ್ ಸ್ಟಾಕ್ ಇಲ್ಲ ಅಂತ. ಸರ್ಪ್ರೈಸಿಂಗ್. ಬಟ್ ಆಚೆ ಎಲ್ಲ ಕಾರ್ಡ್ ಸ್ಟಾಕ್ಗಳಿದೆ, ಡೂಪ್ಲಿಕೇಟ್ ಮಾಡಿಸ್ಬೇಕು ಅಂದರೆ. RTOಲ್ಲಿ ಮಾತ್ರ ಇಲ್ಲ. ಓಕೆ, ಬ್ಯಾಂಗ್ಳೂರ್ ವೆದರ್ ಕ್ರೇಜಿ ಆಗಿದೆ. ಮೊನ್ನೆ ಎಲ್ಲ ಬಿಸಿಲು, ನೆನ್ನೆ ಮಳೆ, ಚಳಿ ಎಲ್ಲ ಒಟ್ಟಿಗೆ ಒಳ್ಳೆ ದಿನ. ಒಂದು ದಿನದಲ್ಲೆಲ್ಲ ಬಂತು. ಬೆಳಗ್ಗೆ ಮಳೆ, ಮಧ್ಯಾಹ್ನ ಬಿಸಿಲು, ಸಾಯಂಕಾಲ ಚಳಿ. ಎಲ್ಲ ಸೀಸನ್ನು ಒಂದೇ ದಿನದಲ್ಲಿ ಎಕ್ಸ್ಪೀರಿಯನ್ಸ್ ಆಗೋಯ್ತು ಬೆಂಗಳೂರಲ್ಲಿ. ಸ್ಕೆಚಿ. RX ಓಡಿಸೋದೇ ಮಜಾ ಬೇರೆ, 2 ಸ್ಟ್ರೋಕ್ ಓಡಿಸೋ ಮಜಾನೇ ಬೇರೆ. ನಾರ್ಮಲ್ 4 ಸ್ಟ್ರೋಕ್ ಕಂಪೇರ್ ಮಾಡಿದ್ರೆ ಇದಂಥ ಸೌಂಡ್ ಇಲ್ಲ ಅಂದರೆ ಬೆಚ್ಚರ್ ಆಗುತ್ತೆ. ಆ್ಯಂಡ್ ಅದು ಚಿಕ್ಕ ಬೈಕಲ್ಲ, ಎಲ್ಲ ಬೇಕಾದ್ರೆ ತೋರಿಸಾಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲ ಮುಂದೆ ಒಂದು RX ಇದೆ. ರೋಡ್ ಒಂಥರ ಚೆನ್ನಾಗಿದೆ. ಇದು ಜಯನಗರ ಡಬಲ್ ರೋಡು, RV ರೋಡ್ ಅಂತಾರೆ ಅದಕ್ಕೆ. ಆ ರೋಡೆಲ್ಲ ಸಖತ್ತಾಗಿದೆ. ಒಳ್ಳೆ ಮರಗಳೆಲ್ಲ ಫುಲ್ಲು. ಬಟ್ ಇಲ್ಲಿ ಫ್ಲೈಓವರ್ ಏನೋ ಮಾಡ್ತೀವಿ ಅನ್ನೋಣ ಅಂತ ಅರ್ಧಕ್ಕೆ ನಿಲ್ಲಿಸಿ ರೋಡನ್ನ ಹೊಗೆ ಹಾಕ್ಸ್ಬಿಟ್ಟಿದ್ದಾರೆ. ಟೈಮ್ ಎಷ್ಟು? 9:15. ಏನು ಟ್ರಾಫಿಕ್ ಇಲ್ಲ. ಲಾಂಗ್ ವೀಕೆಂಡ್, ಕ್ರಿಸ್ಮಸ್ ಹಾಲಿಡೇಸ್, ನ್ಯೂ ಇಯರ್ ಅಂತ ಮೋಸ್ಟ್ ಆಫ್ ದೊಡ್ಡ ಕಂಪ್ನಿಗಳೆಲ್ಲ ಶಟ್ ಡೌನ್ ಆಗಿದೆ. ಐ ಮೀನ್ ಹಾಲಿಡೇಸ್. ಅದಕ್ಕೆ ಬಟ್ ನಮ್ಮದೆಲ್ಲ ಸಣ್ಣ ಪುಟ್ಟ ಕಂಪ್ನಿ ಎಲ್ಲ ವರ್ಕಿಂಗ್ ನಡೀತಾ ಇದೆ, ಇಂಡಿಯನ್ ಕಂಪ್ನೀಸ್ ಎಲ್ಲ. ಅದಕ್ಕೆ ಇಲ್ಲೊಂದು ಫ್ಲೈಓವರ್ ಆಗಿಬಿಟ್ಟು ಒಂಥರ ಸಗದಾಗಿರೋದು, ವಾಂಚ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಬಟ್ ಆಗಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಸುಮ್ಮನೆ ಕೆಟ್ಟಿದೆ. ಚೆನ್ನಾಗಿದೆ ಸರ್. ಹೇಳ್ಸುತ್ತಾ ಇಲ್ಲ ಗೊತ್ತಿಲ್ಲ. ಹಾರ್ನ್ ವರ್ಕ್ ಆಗಲ್ಲ, ಬ್ಯಾಟ್ರಿ ಹೋಗ್ಬಿಟ್ಟಿದೆ. ಬ್ಯಾಟ್ರಿ
ಸ್ವಲ್ಪ ಮಾಡಿಫೈ ಮಾಡಿಸ್ಬೇಕಂತ ಪ್ಲ್ಯಾನ್ಸ್ ಇದೆ. ಬಟ್ ಮಾಡಿಸ್ಬೇಕಾ ಬೇಡವಾ ಅಂತ ಯೋಚನೆ. ಒರಿಜಿನಾಲಿಟಿ ಇರಬೇಕು ಮೇಂಟೈನ್, ಬಟ್ ಮೈನರ್ ಓಕೆ. ಹೇಳಿದ್ನಲ್ಲ, ದೊಡ್ಡ ಗಾಡಿ ಎಲ್ಲ ತೋರ್ಸೋಕೆ ಅಷ್ಟ ನಮ್ಮ ಗಾಡಿ ತುರು ಬಿಡುತ್ತೆ ಅಂತ. ಸೋನಿ ವರ್ಲ್ಡ್ ರೋಡ್ ಯೂಸ್ ಮಾಡೋರು ತುಂಬ ಸ್ವಲ್ಪ ದಿನ ಮುಂಚೆ ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ, ಆ ಜಾಗದಲ್ಲಿ ಆ ಸಿಗ್ನಲಲ್ಲಿ ಹಾರ್ಟ್ ಶೇಪ್ ಇತ್ತು. ಸೊ ಅದು ಮಣಿಪಾಲ್ ಹಾಸ್ಪಿಟ್ಲರು ಅವೇರ್ನೆಸ್ ಅಂದ್ಬಿಟ್ಟಂತ ಹೆಲ್ತು ಹಾರ್ಟ್ ಇದು ಇಂಪಾರ್ಟೆಂಟು ಅಂತ ವರ್ಡ್ ಹಾರ್ಟ್ ಏನೋ ಹೆಲ್ತ್ ಏನೋ ಅಂತ ಇದರಲ್ಲಿ ಅದನ್ನು ಮಾಡಿ ಹಾಕಿದ್ರಂತೆಲ್ಲ ಸಿಗ್ನಲ್ಗಳಲ್ಲಿ. ನಾನು ಏನು ಇದು ಹಾರ್ಟ್ ಸಿಂಬಲ್ ಹಾಕಿದ್ದಾರೆ ಕೆಟ್ಟೋಗ್ಬಿಟ್ಟಿದೆ ಅಂತ ಆಮೇಲೆ ಕೆಲವು ಕಡೆ ಹೇಳಿದ್ರು. ಇಲ್ಲ, ಅದು ಆ ಥರ ಅಲ್ಲ, ಮಣಿಪಾಲ್ ಹಾಸ್ಪಿಟ್ಲವರು ಹೆಲ್ತು ಇದು ಪ್ರಮೋಟ್ ಮಾಡೋಕ್ಕೆ ಹಾರ್ಟ್ ಸಿಂಬಲ್ ಹಾಕಿದ್ರು ತುಂಬ ಸಿಗ್ನಲ್ಗಳಲ್ಲಿ ಅಂತ. ಓಕೆ, ಮಾಡಬೇಕಲ್ಲ ಫಸ್ಟ್ ಹೋಗ್ಬಿಟ್ಟು ಪಾಸ್ ಈ ಥರ ಕಷ್ಟ ಆಗ್ತದೆ. ತುಮಲೂರು ರೋಡ್ ಸ್ಟ್ರೆಚ್ ಚೆನ್ನಾಗಿದೆ. ಮಂಚೂರು ಮಾತ್ರ ವಿಶ್ ಎಂಟರ್ ಬ್ಯಾಂಗ್ಳೂರ್ ವಾಸ್ ಲೈಕ್ ದಿಸ್ ಬ್ಯೂಟಿಫುಲ್. ಸೊ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದಾರೆ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮಗೆ RX ಯಾವ ಬೈಕ್ ಇಷ್ಟ ಅಂತಲೂ ಕಾಮೆಂಟ್ ಮಾಡಿ. ನಂದು ಒನ್ ಆಫ್ ದ ಫೇವರೇಟ್ ಬೈಕ್ RX. ಏನಿಗೆ ಒನ್ ಡೇ RX ಹಂಗಂತ ದೊಡ್ಡ ಬೈಕ್ ಬೇರೆ ಇಲ್ಲ. RX ಹತ್ರ ಓಡಿಸೋ ಮಜಾನೇ ಬೇರೆ ಇದೆ. 2 ಸ್ಟ್ರೋಕು ಸೌಂಡು ಇದೆಲ್ಲ ಅದು ಬಿಟ್ಟರೆ ಇಲ್ಲ ಅಂದರೆ ಬೈಕ್ಸ್ ಇನ್ಲೈನ್ 4 ನನಗಿಷ್ಟ. ಯಾಕಂದ್ರೆ ಸೌಂಡ್ ಬರೋದಲ್ಲ, ಓಮ್ ಓಮ್ ಅಂತ, ಅದು ಚಂದ. ಸೀಟ್ ಹಾರ್ಡ್ ಇದೆ, ಸಸ್ಪೆನ್ಷನ್ ಆಲ್ಮೋಸ್ಟ್ ಹೋಗಿದೆ, ರೆಡಿ ಮಾಡಬೇಕು. ಸೊ TVS ಫಿನಿಕ್ಸ್ ಅಥವಾ CT 100 ಶಾಕ್ಸ್ ಅಂತ ನೋಡ್ತಾ ಇದೆ. ನೋಡೋದು ಅದರಲ್ಲಿ ಹಾಕ್ಸ್ಬೇಕು. ಸೀಟ್ ಕವರು ಬೆಕ್ಕು ಪರ್ಚ್ ಹಾಕ್ಬಿಡ್ತದೆ, ಅದನ್ನೊಂದು ರೆಡಿ ಮಾಡಿಸ್ಬೇಕು. ಸೀಟ್ ಕವರು ಗಾಡಿ ಇಟ್ಕೊಂಡ್ರೆ ಖರ್ಚು ಬೀಳ್ತಾನೆ ಇರುತ್ತೆ.
ವೆಹಿಕಲ್ಗಳು ಬರ್ತಾರೆ ಬರುವಾಗ. ಓಕೆ ನಡ್ರಿ, ಸಿಗುವ ಆಮೇಲೆ.